ಈಗ ನಾವು ಯು ಎಸ್ ಗೋಲ್ಡ್ ಮತ್ತು ಬಿಟ್ ಕಾಯಿನ್ ಈಗ ಪ್ರೆಸೆಂಟು 6th ಡೇಟ್ಗೆ ಆಮೇಲೆ ನಾಳೆಗೆ 7th ಯಾವ ತರ ಅನಾಲಿಸಿಸ್ ಮಾಡಬಹುದು, ಏನೋ ಆಪ್ಷನ್ಸ್ ಇದೆ ಅಂತ ಸ್ವಲ್ಪ ನೋಡುವ. ಓಕೆ ಓಕೆ ನಾವು ಈಗ ಇರೋದು ಯು ಎಸ್ ಗೋಲ್ಡ್ ಅಲ್ಲಿ ಸ್ವಲ್ಪ ಅನಾಲಿಸಿಸ್ ಒಂದ್ ಸ್ವಲ್ಪ ಇನ್ನು ಕ್ಲಿಯರ್ ಮಾಡಿದೀನಿ. ಯಾಕೆ ಅಂತಂದ್ರೆ ಹೇಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಫಾರ್ಮ್ ಆಗ್ತಾ ಹೋಗುತ್ತೋ ಹಾಗೆ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನಾನು ನಿನ್ನೆ ಒಂದು ನಿಮಗೆ ವಾಟ್ಸಪ್ ಚಾನಲ್ ಅಲ್ಲಿ ನಾನು ಒಂದು ಅಪ್ಡೇಟ್ ಮಾಡಿದ್ದೆ. ಇಲ್ಲಿಂದ ಎಂಡಿಂಗ್ ಡೈನಲ್ ಫಾರ್ಮ್ ಆಗ್ತಾ ಇದೆ, ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಬಟ್ ನಾವು ಫೇಲ್ ಆದಿವಿ. ನಾನು ಯಾಕೆ ಯಾವ ಪಾಯಿಂಟ್ ಮೇಲೆ ನಾನು ನಿಮಗೆ ಯಾವ ತರ ಇದ್ದೆ ಅಂತ ನಾನು ನಿಮಗೆ ಜಸ್ಟಿಫೈ ಮಾಡ್ತೀನಿ. ಓಕೆ, ಈಗ ನಾನು ಇದನ್ನ ಎ, ಇದನ್ನ ಬಿ, ಆಮೇಲೆ ಇದನ್ನ ಸಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸೊ ಇದು ನಮಗೆ 3 ಮೂವ್ಸ್ ಅಲ್ಲಿ ಇದೆ. ಹಾಗಿದ್ದಾಗ ನಾನು ಇದನ್ನ ಫ್ಲಾಟ್ ಕರೆಕ್ಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿಗೆ ನಿಮ್ದು ಎ ಮುಗಿದಿದೆ, ಆಯ್ತಾ. ಮತ್ತೆ ಇಲ್ಲಿಂದ ಈಗ ಅಪ್ಸೈಡ್ ಮೂವ್ ಹೊರಟಿದೆ. ಈಗ ನಾವು ಇದನ್ನ ಟಾಪ್ ಮತ್ತೆ ಬಾಟಮ್ಗೆ ಒಂದು ಫಿಬ್ನಾಸಿ ರೇಷಿಯೋ ಡ್ರಾ ಮಾಡ್ತೀವಿ. ಓಕೆ, ಸೊ ಈಗ ನಿಮ್ಗೆ ಇಲ್ಲಿ 61% ಬಂತು. ನಾನೇನ್ ಹೇಳಿದೆ ನಿನ್ನೆ, ಈ 61%ಗೆ ರಿವರ್ಸಲ್ ಸೈನ್ಸ್ 61% ಬಂತಲ್ವಾ, ಅವಾಗ ಇದು ನಿಮ್ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನಿಮ್ಗೆ ಎಂಡಿಂಗ್ ಡೈನಲ್ ಕಾಣ್ತಾ ಇತ್ತು. ಅದಕ್ಕಾಗಿ ಇಲ್ಲಿಂದ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಗುತ್ತೆ. 1 2 3 ಮೂವ್ಸ್ ಮುಗಿದ್ ಬಿಟ್ಟಿದೆಯಲ್ಲ, ಸಡನ್ ಆಗಿ ಫಾಲ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಎಕ್ಸ್ಪೆಕ್ಟ್ ಮಾಡೋದೇನು, ನಾನು ಇಲ್ಲಿ ಎಂಟರ್ ಆಗಿದೆ, ಸೆಲ್ ಅಲ್ಲಿ ಎಂಟರ್ ಆಗಿದೆ. ಓಕೆ, ಫಾಲ್ ಆಯ್ತು. ಓಕೆನಾ, ಇಲ್ಲಿವರೆಗೂ ಫಾಲ್ ಆಯ್ತು. ನಾನು ಇದನ್ನ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತೀನಿ, ನಿಮ್ಗೆ ಅವು ತುಂಬಾ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ಓಕೆ, ನಾನು ಇಲ್ಲಿ ಏನ್ ಮಾಡಿದೆ, ಎಂಡಿಂಗ್ ಡೈನಲ್ ಕಾಣಿಸೋದ್ರಿಂದ ನಾನು ಇಲ್ಲಿ ಎಂಟರ್ ಸೆಲ್ ಮಾಡಿದೆ. ಇಲ್ಲಿವರೆಗೂ ಬಂತು, ಚೆನ್ನಾಗಿ ಪ್ರಾಫಿಟ್ ಆಯ್ತು. ಬಟ್ ಸಿ ಆದ್ಮೇಲೆ ಕೆಳಗಡೆ ಬರಬೇಕಲ್ವಾ, ಇನ್ನು ನಾನು ಎಲ್ಲಿ ಹೇಳಿದ್ದೆ ನಿಮ್ಗೆ, ಇಲ್ಲಿಗೆ ಬರುತ್ತೆ, ಈ ಗ್ಯಾಪ್ ಫಿಲ್ಅಪ್ ಆಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದಕ್ಕಾಗಿ ನಾನು ಇಲ್ಲಿ ಪ್ರಾಫಿಟ್ ಬುಕ್ ಮಾಡಲಿಲ್ಲ. ಓಕೆ, ಅದಕ್ಕಾಗಿ ನಾನು ನಂದು ಸ್ಟಾಪ್ ಲಾಸ್ ಇಲ್ಲಿಗೆ 81.2% ಅಂದ್ರೆ 4431 ಬರೋವರೆಗೂ ವೇಟ್ ಮಾಡಿದೆ. ಓಕೆ, ಇಲ್ಲಿಗೆ ಬರೋವರೆಗೂ ಬಂದ ತಕ್ಷಣ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬಿಡ್ತು. ಏನ್ ಪ್ರಾಫಿಟ್ ಇತ್ತಲ್ವಾ ಅಷ್ಟೇ ಕೊನೆಗೆ ಲಾಸ್ ಬುಕ್ ಮಾಡ್ಬೇಕಾಯ್ತು ನಾನು. ಓಕೆ ಓಕೆ, ಈಗ ಏನ್ ಮಿಸ್ಟೇಕ್ ಆಗಿದ್ದು ನಮ್ದಂತಾರೆ ನಾನೀಗ ಮತ್ತೆ ರೆಕ್ಟಿಫೈ ಮಾಡ್ಕೊಂಬ ಈಗ. ಓಕೆ, ಸೊ ಈಗ ನಿಮಗೆ ಇದನ್ನು 3 ಮೂವ್ಸ್ ಅಲ್ಲಿ ಮೇಲ್ಗಡೆ ಹೋಗ್ಬೇಕು. ಇದು 0, ಇದು ಎ, ಇದು ಬಿ, ಇದು ಸಿ. ಓಕೆ, ಸಿ ಇಲ್ಲಿಗೆ ಬಂತೀಗ, ಆಯ್ತಾ. ನಿಮ್ಗೆ ಎದಲ್ಲಿನೂ 5 ಮೂವ್ಸ್ ಇರಬೇಕು, ಕರೆಕ್ಟಾ. 1 2 3 4 5 ಇದೆಯಾ. ಆಮೇಲೆ ಸಿ ದಲ್ಲಿ 5 ಮೂವ್ಸ್ ಇರಬೇಕು. ಓಕೆ, 1 2 3 4 5 6 7 8 9 ಮೂವ್ಸ್ ಮುಗಿತಂತ. ಓಕೆ, ಸೊ ನಾನು ಇನ್ನು ಇದು ಹೋಗ್ತೀನಿ ಸ್ವಲ್ಪ 71 ಅವರ್ ಟೈಮ್ ಫ್ರೇಮ್ ಅಲ್ಲಿ ಈಸಿ ಅನಾಲಿಸಿಸ್ ಆಗೋದು. ಓಕೆ, ಸೊ ಇಲ್ಲಿ ನಾನು ಕ್ಲಾರಿಟಿ ಆಗಿ ಹೇಳಿದೆ ನಿಮ್ಗೆ ಈಗ. ಸೊ ಈಗ ಮಾರ್ಕೆಟ್ ನಿಮಗೆ ಫ್ಲಾಟ್ ಕರೆಕ್ಷನ್ ಅಲ್ಲಿ 61 ದಿಂದ ಮುಂದೆ ಅಂದ್ರೆ 81 ದಿಂದ ಮುಂದೆನೆ 111% ವರೆಗೂ ಎಲ್ಲಿಯಾದ್ರೂ ರೀಚ್ ಆಗ್ಬೋದು. ಓಕೆ, ಬಿ ಇದು ಹೋಗ್ತಾ ಇರೋದು ಬಿನೇ. ಸೊ ಈಗ ಹೇಗೆ ಇದೆ ಅಂತಂದ್ರೆ, ಫಾಲ್ ಆಗತ್ತಾ, ಅಪ್ಸೈಡ್ ಹೋಗುತ್ತಾ, ಫಾಲ್ ಆಗುತ್ತಾ, ಅಪ್ಸೈಡ್ ಹೋಗುತ್ತಾ, ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದನ್ನ ಬೆಟರ್ ಅವಾಯ್ಡ್ ಮಾಡೋದೇ ಬೆಟ್ರು. ಸೊ ಅವಾಯ್ಡ್ ಮಾಡೋದ್ರೆ ಸುಮ್ಮನೆ ನೋಡ್ಕೊಂಡು ಕುತ್ಕೋಬೇಕಾ, ಇಲ್ಲ, ಅದಕ್ಕೂ ಒಂದು ನಿಮಗೆ ಬಟ್ ಸೇಫ್ ಆಗಿ ಟ್ರೇಡ್ ಮಾಡ್ಕೊ, ಲಾಸ್ ಮಾಡ್ಕೋದ್ ಬೇಡ ಅಂತ. ಓಕೆ, ಸೊ ನಾನೀಗ ಏನ್ ಮಾಡೋಣ ಅಂತಂದ್ರೆ, ಈಗ ಎಷ್ಟು ಕ್ಯಾಂಡಲ್ ಸ್ಟಿಕ್ ತಗೊಂಡಿದೆ, 59 ಕ್ಯಾಂಡಲ್ ಸ್ಟಿಕ್ಸ್ ತಗೊಂಡಿದೆ. ಸೊ ಇಲ್ಲಿಂದ ಹೋಗಿ ಈಗ 59 ಏನಿದೆ, 59 ಆಲ್ರೆಡಿ ಮುಗಿದಿದೆ ಈಗ. ಓಕೆ, ನನಗೆ ಕಾನ್ಫಿಡೆನ್ಸ್ ಇತ್ತು, ಇಲ್ಲಿಂದಾನೆ 61 ಇಂದ ರಿವರ್ಸಲ್ ಬರ್ತದೆ ಅಂತ. ಮತ್ತೆ ಅಲ್ಲಿ ಮಾಡಿದೆ, ಮತ್ತು ಅಲ್ಲಿನೂ ಲಾಸೆ. ಓಕೆ, ಸೊ ಈಗ 59 ಮುಗಿದೋಗಿದೆ. ಸೊ ನಾವೀಗ
118 ವರೆಗೂ ಹೋಗಮ್ಮ. ಓಕೆ, ಸೊ ಈ ಟೈಮ್ ವರೆಗೂ 8th ಆಫ್ ಜನವರಿ ಮಧ್ಯಾಹ್ನ 1:30 ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಬಟ್ ಟೈಮ್ ಅನಾಲಿಸಿಸ್ ಪ್ರಕಾರ ಹೋದ್ರೆ ನಿಮಗೆ ಅಲ್ಲಿವರೆಗೂ ಮಾರ್ಕೆಟ್ ಅಪ್ ಸೈಡ್ ಇರಬೇಕು, ಆರ್ ಒಂದು ರೇಂಜ್ ಬೌಂಡ್ ಇರಬೇಕು. ಡೌನ್ ಸೈಡ್ ಬರೀ ಚಾನ್ಸ್ ಇಲ್ಲ ಈಗ. ಬಟ್ ಆಫ್ಟರ್ ಆಲ್ ಮಾರ್ಕೆಟೇ ಸುಪ್ರೀಮು. ನನಗೆ ಮತ್ತೆ ಇಲ್ಲಿನೇ ಮತ್ತೆ ಎಂಡಿಂಗ್ ಡೈಗ್ನಲ್ ಕಾಣಿಸ್ತಾ ಇದೆ ಈಗ. ಓಕೆ, 1 2 3 4 ಫಿಫ್ತ್, ಇದು ಫಿಫ್ತ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ 1 2 3 4 5. ಓಕೆ, ಸೊ 81% ಇಂದನೇ ಬರುತ್ತಾ ಇಲ್ಲ ಮತ್ತೆ ಮೇಲೆ ಹೋಗತ್ತಾ? ಹಾಗಿದ್ದಾಗ ಮಾರ್ಕೆಟ್ ನೋಡಿ ಇಲ್ಲಿ ಮತ್ತೆ ಬೀಳ್ಬೋದು ಅಂತ ನಾನು ಪ್ಲಾನ್ ಮಾಡಿದ್ದೆ. ಮತ್ತೆ ಅಪ್ಸೈಡ್ ಮೂವ್ಮೆಂಟ್ ತೋರಿಸ್ತಾ ಇದೆ. ಓಕೆ, ಈಗ ಅದಕ್ಕಾಗಿನೇ ಸ್ವಲ್ಪ ವೇಟ್ ಮಾಡ್ಕೋಬೇಕು. ಈ ಟೈಮ್ ಮೂವ್ಮೆಂಟ್ ಆಗೋವರೆಗೂ ವೇಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಮತ್ತೊಂದು ಏನಂತಂದ್ರೆ ಇಲ್ಲಿಂದ ಒಂದು ನಿಮಗೆ ರಿವರ್ಸಲ್ ಫಿಬ್ನಾಸಿ ಹಾಕೊಂಡ್ಬಿಡಿ ಹಿಂಗೆ ಟಾಪ್. ಓಕೆ, ಈ ಬಾಟಮ್ ಇಂದ ಟಾಪ್ಗೆ ಯಾವಾಗ ನಿಮಗೆ ಈ 38.2 ರೇಷಿಯೋ ಬ್ರೇಕ್ ಆಗತ್ತಲ್ವಾ, 38.2 ರೇಷಿಯೋ ಬ್ರೇಕ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಸ್ವಲ್ಪ ಮಿಲಿಟರಿ ರಿಟ್ರೇಸ್ ಆಗುತ್ತೆ, 81.2% ರಿಟ್ರೇಸ್ ಆಗುತ್ತೆ. ಓಕೆ, ಅವಾಗ ಎಂಟ್ರಿ ಆದ್ರೆ ಸೇಫ್ ಅನ್ಸುತ್ತೆ. ಯಾಕೆಂತಂದ್ರೆ ಸ್ವಲ್ಪ ಕೆಳಗಡೆ ಬಂದಂಗ ಆಗುತ್ತೆ, ನಾವು ಎಂಟ್ರಿ ಆಗ್ತೀವಿ, ಮತ್ತೆ ಅಪ್ಸೈಡ್ ಮೂವ್ಮೆಂಟ್ ಆಗುತ್ತೆ. ಸೊ ಗೋಲ್ಡ್ ಅಲ್ಲಿ ಈಗ ಇದೇ ಆಪ್ಷನ್ಸ್ ಇರೋದು. ಓಕೆ, ಇಲ್ಲ ಅಂತಂದ್ರೆ ನಾವೇನೋ ಎಂಟ್ರ್ ಆದೀವಿ ಅಂತಂದ್ರೆ ಮಾರ್ಕೆಟ್ ಈ ರೇಷಿಯೋಸ್ ಟಚ್ ಮಾಡಬಹುದು. ಇದು 81.2% ಅಂದ್ರೆ 4498, ಇದು 100%. ಓಕೆ, ಆಮೇಲೆ ಇದು 311%. ಇವು ಯಾವುದೇ ರೇಷಿಯೋ ಟಚ್ ಮಾಡೋ ಚಾನ್ಸಸ್ ಇದೆ. ಓಕೆ, ಸೊ ಹಾಗಿದ್ದಾಗ ಇದನ್ನ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನಡ್ಕೊಂಡು ಟ್ರೇಡ್ ಮಾಡಿ. ಮಾರ್ಕೆಟ್ ಓವರ್ ಆಲ್ ಹೇಳ್ತೀನಿ ಡೌನ್ ಸೈಡ್ ಚಾನ್ಸ್ ಇದೆ, ಡೌನ್ ಸೈಡ್ ಬರ್ಬೇಕೀಗ. ಅದು ಎಲ್ಲಿಂದ ಬರುತ್ತೆ? ಒಂದು 81.2% ಇಂದ ಕೆಳಗೆ ಬರುತ್ತೆ, ಇಲ್ಲ 100% ಇಂದ ಕೆಳಗೆ ಬರುತ್ತೆ, ಇಲ್ಲ 311% ಇಂದ ಕೆಳಗೆ ಬರುತ್ತೆ. ಓಕೆನಾ? ಸೊ ಇದು ಗೋಲ್ಡ್ ಬಗ್ಗೆ. ಈಗ ಬಿಟ್ಕಾಯಿನ್ ಬಗ್ಗೆ ಸ್ವಲ್ಪ ನೋಡುವ. ಈಗ ನಾವಿರೋದು ಬಿಟ್ಕಾಯಿನ್ 1 hour ಟೈಮ್ ಫ್ರೇಮ್ ಅಲ್ಲಿ. ನಾನು ನಿನ್ನೆ ನಿಮಗೆ ಒಂದು ಮಾತು ಹೇಳಿದೆ, ಇದು ನೋಡಿ ರೆಡ್ ಲೈನ್ ಹಾಕಿಟ್ಟಿದ್ದೆ ನಾನು. ಓಕೆ, ಇದನ್ನ ಏನಾದ್ರ ಮೇಲ್ಗಡೆ ಮಾರ್ಕೆಟ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ರೆ ಸೊ ಬ್ಯಾರಿಯರ್ ಬ್ರೇಕ್ ಡೌನ್ ಆಗತ್ತೆ. ಸೊ ನಾವು ಮತ್ತೆ ಅಪ್ಸೈಡ್ ಮೂವ್ಮೆಂಟ್ ನೋಡಬಹುದು ಅಂತ ಹೇಳಿದ್ದೆ. ಬಟ್ ನೋಡಿ ಎಕ್ಸಾಕ್ಟ್ಲಿ ಇಲ್ಲಿಂದಾನೇ ರಿವರ್ಸಲ್ ಸ್ಟಾರ್ಟ್ ಆಗಿದೆ. ಹಾಗಿದ್ದಾಗ ಇದು ಮೂವ್ಮೆಂಟ್ ಆಗ್ತಾ ಇರೋದು ಏನು ಅಂತ ನೋಡಿದ್ರೆ, ಓಕೆ, ಸೊ ಈಗ ನೋಡಿ 127% ಇಂದ ಕೆಳಗಡೆ ಬರ್ತಾ ಇದೆ. ಅಂದ್ರೆ ಇದು ನಮಗೆ ಲೀಡಿಂಗ್ ಡಯಾಗ್ನಲ್. ಓಕೆ, ಟೈಮ್ ಬೀಯಿಂಗ್ ಲೀಡಿಂಗ್ ಡಯಾಗ್ನಲ್ ಅಂತ ತಿಳ್ಕೊಮ್ಮ. ಸೊ ಲೀಡಿಂಗ್ ಡಯಾಗ್ನಲ್ ಅಂತಂದ್ರೆ ನಿಮಗೆ ಇದು 50% ವರೆಗೂ ರಿಟ್ರೆಸ್ ಆಗತ್ತೆ, ಆರ್ ಈ ರೂಲ್ ಆಫ್ ಆಲ್ಟರ್ನೇಷನ್ ಮ್ಯಾಚ್ ಆಗುವಷ್ಟಂತೂ ರಿಟ್ರೆಸ್ ಆಗೇ ಆಗತ್ತೆ. 4.31%, 4.45%. ಸೊ ಇಲ್ಲಿಂದ ನಾವು ಮತ್ತೆ ಏನಾದ್ರೆ ಕೌಂಟ್ ಮಾಡಿದ್ರೆ 4.45. ಓಕೆ, ಸೊ ನಿಮಗೆ 38% ವರೆಗೂ ಬರ್ಬೋದು. ಅಂದ್ರೆ ನಿಮ್ಗೆ 90,000 ವರೆಗೂ ಮತ್ತೆ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ. 1 2 3 4 ಫಾರ್ಮ್ ಆಗುತ್ತೆ. 1 2 3 4 5. ಓಕೆ, ಆಯ್ತಾ? ಸೊ ಹಾಗಿದ್ದಾಗ 3 ನಿಮ್ದು ಇದು 4 ಇಲ್ಲಿ ಬರುತ್ತೆ, 3 ಇಲ್ಲಿದೆ, 3 ಇಲ್ಲಿ ಬರುತ್ತೆ. ಓಕೆ, ಆಮೇಲೆ ಮತ್ತೆ ಮಾರ್ಕೆಟ್ 5 ಮೂವ್ಸ್ ಆಗತ್ತಲ್ವಾ, ಅವಾಗ ಈ ಬ್ಯಾರಿಯರ್ ನ ಬ್ರೇಕ್ ಮಾಡುತ್ತೆ. ಇಲ್ಲ ಒಂದು ವೇಳೆ ಇದು ನಮ್ದು ಇಂಪಲ್ಸ್ ಎಲ್ಲ ಕರೆಕ್ಟಿವ್ ರೈಸ್ ಆಗಿದ್ರೆ 1 2 3 ಮೂವ್ಸ್ ಆಗುತ್ತೆ. ಇದು ನಿಮಗೆ ಇತರದ್ದು 81.2% ಇದೆ ಅಲ್ವಾ, ಇತರ ಕೆಳಗಡೆ ಬರ್ಲಿಕ್ಕೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಈಗ ಟೈಮ್ ಬೀಯಿಂಗ್ ಮಾತ್ರ ನೀವು 38% ಅಂದ್ರೆ 90,800 91,000 ವರೆಗೂ ಡೌನ್ ಸೈಡ್ ತಗೊಂಡು ಹೋಗ್ಬೋದು. ದಟ್ ಈಸ್ 3,000 ಪಾಯಿಂಟ್ಸ್ ಡೌನ್ ಸೈಡ್ ನೀವು ತೆಗೆದುಕೊಂಡು ಮೂವ್ ಮಾಡಬಹುದು. ಬಟ್ ಇದು ನಿಮಗೆ ಹೇಗೆ ಇನ್ನು ಮುಗುದಿಲ್ಲ, ಇದು ಅದನ್ನು ನೀವು ಮಾಡ್ಕೋಬೇಕು. ಯಾಕಂತಂದ್ರೆ
ಇದು ಎಕ್ಸ್ಟೆನ್ಷನ್ ಅಲ್ಲಿ ಇರಬಹುದು ಇನ್ನು ಇದು ಓಕೆ 1 2 3 4 5 6 7 8 9 10 11 12 13 ಮೇಲ್ಗಡೆ ಹೋದ್ರೆ ಇದು ಬ್ರೇಕ್ ಆಗ್ಬೋದು 13 14 15 16 17 21 ಮೂವರೆಗೂ ನೀವು ಎಕ್ಸ್ಟೆನ್ಷನ್ ಅಂತ ಕನ್ಸಿಡರ್ ಮಾಡಬಹುದು ಓಕೆ ಇಲ್ಲಿ 3 ಮುಗಿದಿದೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ರಿ ಓಕೆ ನಾನು ಯಾಕೆ 3 ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಎಕ್ಸ್ ಬ್ಯಾರಿಯರ್ ಇದೆ ಅಲ್ವಾ ನಮ್ದು ಇದು ಹೈ ಅದಕ್ಕಾಗಿ ಅದನ್ನ ಟೈಮ್ ಬಿಂಗ್ ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಈ 23% ಟಚ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಮೇಲ್ಗಡೆ ಹೋಗುತ್ತೆ 23% ಟಚ್ ಆಯ್ತು ಅಂತಂದ್ರೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಓಕೆ ಈ 94,000 ಮೇಲೆ ದಾಟಿದ್ರೆ ಈ ಬ್ಯಾರಿಯರ್ ದಾಟಿದ್ರೆ 14 15 16 ನೀವು ಮತ್ತೆ ಇಂಪಲ್ಸ್ ಅಲ್ಲಿ ಈಗ ನಿಮ್ ಕಂಪ್ಲೀಟ್ ನಿಮ್ದು ಇಂಪಲ್ಸ್ ಅಲ್ಲೇ ಬಿಟ್ಕಾಯಿನ್ ಎಂಟರ್ ಆಗಿಬಿಡುತ್ತೆ ಓಕೆ ಈ ಮೂವ್ಸ್ ನ ಕೌಂಟ್ ಮಾಡ್ಕೋದಿ ನೀವು 1 2 3 4 5 6 7 8 9 ಆಗಿದೆ ಓಕೆ ಸೊ ಒಂದು ಇಂಪಲ್ಸ್ ಮುಗಿದಿದೆ ಈಗ ಅಂದ್ರೆ ನೀವು 3 ಕನ್ಸಿಡರ್ ಮಾಡಬಹುದು 9 ಮುಗಿದ್ರೆ ಒಂದು ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋದ್ರೆ 10 11 12 13 ಬರುತ್ತೆ ಮತ್ತೆ ಹಂಗೆ ಮುಂದೋದ್ರೆ 13 14 15 16 17 ಮತ್ತೆ 4 ಮೂವ್ ಮತ್ತೆ ಹಂಗೆ ಹೋದ್ರೆ 17 ಪ್ಲಸ್ 4 21 ಮ್ಯಾಕ್ಸಿಮಮ್ 21 ಮೂವ್ಸ್ ಈ ತರ ಆಗುತ್ತೆ ಓಕೆ ಆಮೇಲೆ ನೋಡ್ಬೇಕಿದ ಇದು ಆಕ್ಷನ್ ಟ್ರೆಂಡ್ ಲೈನ್ ಹತ್ರನೇ ಹೋದ್ರೆ ಇದು ನಮ್ಗೆ ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಒಂದು ವೇಳೆ ಇದು ಕೆಳಗಡೆ ಬಂದ್ಬಿಡ್ತು ಅಂತಂದ್ರೆ 4 ಮುಗಿದಿದೆ ಅಂತ ಕನ್ಸಿಡರ್ ಮಾಡಿ ಓಕೆ ಸೊ ಇದು ಬಿಟ್ಕಾಯಿನ್ ಬಗ್ಗೆ ಸೊ ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಓಕೆ ಸೊ ಮತ್ತೆ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ